ಧರ್ಮದಲ್ಲಿ ಗೋಮಾತೆಗೆ ಶ್ರೇಷ್ಠವಾದ ಗೌರವ, ಪೂಜನೀಯ ಭಾವವಿದೆ. ಗೋವುಗಳನ್ನೇ ನಂಬಿ ಜೀವನ ಸಾಗಿಸುತ್ತಿರುವ ಅದೆಷ್ಟೋ ಕುಟುಂಬಗಳಿವೆ. ಗೋಮಾತೆಯಿಂದ ಎಲ್ಲವನ್ನೂ ಪಡೆಯುವ ಮನುಜ ಗೋವುಗಳನ್ನು ಒಂದೊತ್ತು ಪೋಷಿಸುವ ಕನಿಷ್ಠ ಸೌಜನ್ಯ ಇಲ್ಲದಾಯಿತೆ. ಕರುಳು ಹಿಂಡುವ ಚಿಂತಾಜನಕ ಸ್ಟೋರಿ ನಿಮ್ಮ ಮುಂದೆ. ಹೌದು, ಕಸದ ರಾಶಿಯಲ್ಲಿ ಆಹಾರ ಹುಡುಕುತ್ತಿರುವ ಹಸುಗಳು, ಪ್ಲಾಸ್ಟಿಕ್, ಕಸ, ಕಡ್ಡಿ ಎನ್ನದೆ ಹೊಟ್ಟೆ ತುಂಬಿಸಿಕೊಳ್ಳುತ್ತಿರುವ ಗೋಮಾತೆಗಳು, ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೆಆರ್ಪುರಂನ ಬಟ್ಟರಹಳ್ಳಿ ಸಮೀಪದ ಆವಲಹಳ್ಳಿ ಕೆರೆಯಲ್ಲಿ. ಮನುಷ್ಯ ತನ್ನ ಜೀವನವಿಡೀ ಒಂದಿಲ್ಲೊಂದು ಸಂದರ್ಭದಲ್ಲಿ ಗೋವುಗಳ ಮೇಲೆ ಅವಲಂಬಿತವಾಗಿರುತ್ತಾನೆ. ಮಗು ಹುಟ್ಟಿನಿಂದ ಹಿಡಿದು ಬೆಳೆದು ದೊಡ್ಡವರಾಗುವ ತನಕ ಹಾಲು ಸೇವಿಸಲೇಬೇಕು. ತಾಯಿ ತನ್ನ ಮಗುವಿಗೆ ಗರಿಷ್ಠವೆಂದರೆ 2 ವರ್ಷ ಹಾಲುಣಿಸಬಹುದು. ಆದರೆ ಗೋಮಾತೆ ಜೀವನವಿಡೀ ಹಾಲು ಉಣಿಸುತ್ತಲೇ ಇರ್ತಾಳೆ. ಅಂಥದ್ರಲ್ಲಿ ಗೋಮಾತೆಯಿಂದ ಎಲ್ಲವನ್ನ ಪಡೆದುಕೊಳ್ಳುವ ಮನುಷ್ಯ ಅವುಗಳ ಹೊಟ್ಟೆ ತುಂಬಾ ಮೇವು ನೀಡದಷ್ಟು ಜಿಪುಣನಾಗಿರುತ್ತಾನೆ. ಇನ್ನು ಮಾಂಸದಂಗಡಿಯವರು ಮಾಂಸ ತ್ಯಾಜ್ಯ ಪಾಲಿಕೆ ವತಿಯಿಂದ ಸಂಗ್ರಹಿಸುವ ತ್ಯಾಜ್ಯಗಳು ರಸ್ತೆ ಪಕ್ಕದಲ್ಲಿ ತಂದು ಎಸೆದು ಹೋಗುತ್ತಾರೆ. ಇವುಗಳನ್ನ ಹಸುಗಳು ತಿಂದು ಜೀವಿಸುತ್ತಿವೆ. ಕಸ, ಕಡ್ಡಿ, ಪ್ಲಾಸ್ಟಿಕ್ ನೇರವಾಗಿ ಹಸುಗಳ ಹೊಟ್ಟೆ ಸೇರುವುದರಿಂದ ಅವುಗಳ ಆಯುಷು ಕ್ಷೀಣಗೊಂಡು ಕ್ಯಾನ್ಸರ್ ಸೇರಿ ಮಾರಕ ಕಾಯಿಲೆಗಳಿಗೆ ತುತ್ತಾಗಿ ಅತಿ ಬೇಗನೆ ಸಾವನ್ನಪ್ಪುತ್ತಾರೆ. ಇಂತಹ ಹಸುಗಳಿಂದ ಹಾಲು ಕುಡಿದರೆ ಮಕ್ಕಳು, ವಯೋವೃದ್ಧರು ಕಾಯಿಲೆಗಳಿಗೆ ತುತ್ತಾಗುವ ಭೀತಿ ಇದೆ. ರಸ್ತೆ ಮತ್ತು ಕೆರೆಯಂಗಳಗಳಿಗೆ ಕಸ ತಂದು ಸುರಿಯುವುದನ್ನ ನಿಲ್ಲಿಸಿ ಅಮಾಯಕ ಜೀವಿಗಳನ್ನ ರಕ್ಷಿಸಬೇಕು. ಮಾನವ ಕೂಡ ಹಸುಗಳಿಂದ ಬದುಕು ಕಟ್ಟಿಕೊಂಡು ಅವುಗಳಿಗೆ ಕನಿಷ್ಠ ಮೇವು ನೀಡಿ ಸಾಕುವಂತಾಗಲಿ. ಇದು ಆವಲಹಳ್ಳಿ ಕೆರೆಯಲ್ಲಿ ಸುಮಾರು ಕಸ ಕಡ್ಡಿಯಾಗಿ ಮೇಲೆ ಹೆಬ್ಬಾಳದಿಂದ ನೀರು ಬರುತ್ತೆ. ಮತ್ತು ಅದು ನೀರೆಲ್ಲ ಕಲುಷಿತವಾಗಿದೆ, ಫುಲ್ಲು ಬ್ಲಾಕ್ಸ್ ಈ ಥರ ಆಗಿದೆ. ಆ ದನಗಳು ಅದನ್ನೇ ಅಲ್ಲೇ ಪೇಪರ್ಗಳು ತಿಂದು ಮೇಯ್ದು ಆ ಕಚಡ ನೀರಲ್ಲಿ ಉಲ್ಬೆಳೆದು ಅದು ಆರೋಗ್ಯ ಹಸುಗಳಿಗೂ ಹಾಳಾಗುತ್ತೆ. ಮತ್ತು ಅದು ಪೇಪರ್ಗಳು ತಿಂದು ಅದಕ್ಕೆ ಹಸುಗಳು ಕ್ಯಾನ್ಸರ್ ಬರುತ್ತೆ. ಅದರಿಂದ ನಮ್ಮ ಜಲಮಂಡಳಿ ಇಲಾಖೆಯವರು ಅದನ್ನು ನೀರನ್ನು ಪರಿಶೀಲನೆ ಮಾಡಿ ಕೂಡಲೇ ಅದನ್ನು ಅಲ್ಲಿಂದ ಮೇಲೆ ಫಿಲ್ಟ್ರು ಇದೊಂದು ಮಾಡ್ಬೇಕು. ಹೆಬ್ಬಾಳು ಕಡೆಯಿಂದ ಫಿಲ್ಟ್ರಾಗಿ ನೀರು ಬರೋಂಗೆ ಆ ಥರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಚೆಕ್ ಮಾಡಿ ಅದು ಮಾತಾಡಬೇಕು. ಅದು ಕಸ ಕಡ್ಡಿನೇ ತಿನ್ನುತ್ತೆ ಹಸುಗಳು. ನಾವು ನೋಡ್ತಾ ಇರ್ತೀವಿ ದಾರಿಯಲ್ಲಿ ಹೋಗ್ಬೇಕಂದ್ರೆ ಕಸ ಕಡ್ಡಿಗಳು ತಿಂದು ಹಸುಗಳು ತುಂಬ ಆರೋಗ್ಯ ಅದೇ ಹಾಲುಗಳು ನಾವು ಕುಡಿತೀವಿ, ಅದಕ್ಕೂ ಆರೋಗ್ಯ ಹಾಳಾಗುತ್ತೆ. ಅದರಿಂದ ಕೂಡಲೇ ಪಶು ಇಲಾಖೆಯವರು ಬಂದು ಚೆಕ್ ಮಾಡಬೇಕು. ಜಲಮಂಡಳಿಯವರು ಬಂದು ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಬಂದಲ್ಲಿ ಪರಿಶೀಲನೆ ಮಾಡಿ ಅದೊಂದು ಕೆರೆನೊಂದು ಸ್ವಚ್ಛಗೊಳಿಸ್ಬೇಕು. ಕ್ಯಾಮರಾಮನ್ ವಿಶ್ವನಾಥ್ ಜೊತೆ ರವಿ, NPTV ನ್ಯೂಸ್ ಕನ್ನಡ, ಬೆಂಗಳೂರು.